ಹಾಯ್ ಹಲೋ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಅದಕ್ಕೂ ಮುಂಚೆ ತಾವೇನಾದ್ರು ಮೊದಲನೇ ಬಾರಿ ಚಾನಲ್ನ ವಿಸಿಟ್ ಮಾಡಿದರೆ ತಪ್ಪದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಬನ್ನಿ ಸ್ನೇಹಿತರೆ, ಇವತ್ತಿನ ವಿಡಿಯೋನ ಶುರು ಮಾಡೋಣ. ನಿಮ್ಮನ್ನು ನಂಬಿದವರಿಗೆ ಸುಳ್ಳು ಹೇಳಬೇಡಿ, ನಿಮಗೆ ಸುಳ್ಳು ಹೇಳಿದವರನ್ನ ಎಂದಿಗೂ ನಂಬಬೇಡಿ. ಹೌದಲ್ವಾ ಸ್ನೇಹಿತರೆ? ಸೊ ನಂಬಿಕೆ ಅನ್ನೋದು ಜೀವನದಲ್ಲಿ ತುಂಬಾ ಮುಖ್ಯ. ಇದ್ರ ಬಗ್ಗೆ ನಾನು ಸುಮಾರು ವಿಡಿಯೋಗಳಲ್ಲಿ ಮಾತಾಡಿದ್ದೀನಿ. ಸೊ ಅವಾಗ ತುಂಬ ಜನ ಕೂಡ ಅದನ್ನು ಇಷ್ಟಪಟ್ಟಿದ್ದೀರಾ. ಅಂದರೆ ಅರ್ಥ ಏನು, ಎಲ್ರಿಗೂ ಕೂಡ ನಂಬಿಕೆ ಅನ್ನೋದು ಎಷ್ಟು ಮುಖ್ಯ ಅನ್ನೋದು ಜೀವನದಲ್ಲಿ ಖಂಡಿತವಾಗ್ಲೂ ಅರ್ಥ ಆಗಿದೆ. ನಮಗೆ ಕೆಲವೊಂದು ವಿಷಯಗಳು ಅರ್ಥ ಆಗಿದ್ರೂ ಕೂಡ ನಾವು ಗೊತ್ತಿದ್ದೋ ಅಥವಾ ಗೊತ್ತಿಲ್ಲದೇನೋ ನಂಬಿಕೆ ಕೇಳ್ಕೊಳ್ಳುವಂತಹ ಕೆಲಸಗಳನ್ನ ಕೆಲವೊಮ್ಮೆ ಮಾಡ್ತೀವಿ. ಆಗ ಕೆಲವೊಬ್ರು ನಾವು ಅವ್ರ ಮೇಲೆ ಇಟ್ಟಿರುವಂತಹ ನಂಬಿಕೆಗಳನ್ನು ಕೂಡ ಕಳ್ಕೊಳ್ತಾರೆ. ಎಲ್ಲಾನು ಪರಿಸ್ಥಿತಿ ಅಂತ ನಾವು ತುಂಬಾನೇ ಈಸಿಯಾಗಿ ಉತ್ತರನ ಕೊಡಬಹುದು. ಆದರೆ ಒಮ್ಮೆ ಯೋಚನೆ ಮಾಡಿದಾಗ ಎಲ್ಲ ಪರಿಸ್ಥಿತಿಯನ್ನು ನಿಭಾಯಿಸುವ ಒಂದು ಸಾಮರ್ಥ್ಯ ಮನುಷ್ಯನಿಗಿದೆ ಅಲ್ವಾ ಅಂತ ಅನ್ನೋದು ಮಾತ್ರ ತಪ್ಪಲ್ಲ ಅಲ್ವಾ? ಸೊ ಅದು ನಿಜನೇ ಅಲ್ವಾ ಸ್ನೇಹಿತರೆ? ನಂಬಿಕೆಗಳನ್ನ ಉಳಿಸ್ಕೊಳ್ಳೋದು ಹಾಗೆ ಪರಿಸ್ಥಿತಿಯನ್ನ ನಿಭಾಯಿಸುವಂತಹ ಸಾಮರ್ಥ್ಯ ಮನುಷ್ಯನಿಗೆ ಖಂಡಿತವಾಗ್ಲೂ ಇದೆ. ಆದರೆ ಅದನ್ನ ನಿಭಾಯಿಸೋಕ್ಕೆ ಆಗದೇನೋ ಅಥವಾ ನಿಭಾಯಿಸೋಕ್ಕೆ ನಮಗೆ ಎಲಿಜಿಬಲ್ ಇದ್ರೂ ಕೂಡ ನಾವು ಮರೆತು ಜೀವನದಲ್ಲಿ ತಗೊಳ್ಳುವಂತಹ ಕೆಲವೊಂದು ನಿರ್ಧಾರ, ಕೆಲವೊಂದು ಮಾತುಗಳಿಂದ ನಂಬಿಕೆ ಅನ್ನೋ ಒಂದು ಕಟ್ಟೆನೇ ಹೊಡೆದೋಗ್ಬಿಡುತ್ತೆ ಸ್ನೇಹಿತರೆ. ಅದಕ್ಕಾಗಿ ಹೇಳೋದು, ನಿಮ್ಮನ್ನ ನಂಬಿದವರಿಗೆ ಯಾವತ್ತೂ ಕೂಡ ನೀವು ಸುಳ್ಳು ಹೇಳ್ಬೇಡಿ. ಹಾಗೆ ನಿಮಗೆ ಯಾರು ಸುಳ್ಳು ಹೇಳ್ತಾರೋ ಅವ್ರನ್ನ ಜೀವನ ಪೂರ್ತಿ ನಂಬಕ್ಕೆ ಹೋಗ್ಬೇಡಿ ಸ್ನೇಹಿತರೆ. ಯಾಕಂದ್ರೆ ಅವ್ರು ಮಾತಾಡುವಾಗ ಯಾವ ಮಾತು ನಿಜ ಇರುತ್ತೆ ಸುಳ್ಳಿರುತ್ತೆ ಅಂತ ಅರ್ಥ ಮಾಡ್ಕೊಳ್ಳೋಕೆ ನಮಗೆ ತುಂಬಾನೇ ಸಮಯ ಬೇಕು ಜೀವನದಲ್ಲಿ. ಹಾಗಾಗಿ ಇಷ್ಟು ಹೇಳ್ತಾ ಸ್ನೇಹಿತರೆ, ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ಒಂದು ವಿಡಿಯೋ ತಮಗೇನಾದ್ರು ಸ್ವಲ್ಪ ಆದರೂ ಇಷ್ಟ ಆಗಿದ್ರೆ ಪ್ಲೀಸ್ ಮಿಸ್ ಮಾಡದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನೀವೇನಾದ್ರು ಇದುವರೆಗೂ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ತಪ್ಪದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ತಮ್ಮೆಲ್ಲರನ್ನು ಭೇಟಿ ಆಗ್ತೀನಿ ಸ್ನೇಹಿತರೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.